ದೇಶ ಅಥವಾ ಹಿಂದೂಸ್ತಾನ್ ಇಂಡಿಯಾ ಅಂತ ಏನು ಕರಿತೀವಿ. ಸೊ ಇದೊಂದು ಖುಷಿ ವಿಚಾರ. ರಾಮ ಮಂದಿರ ಅನ್ನೋಂಥದ್ದು ದೇಶಕ್ಕೆ ಒಂದು ಹಬ್ಬದ ವಾತಾವರಣ ಇರುತ್ತೆ. ಅದನ್ನು ನಮ್ಮ ಮನೆಗಳಲ್ಲಿ ಅವತ್ತು ನಮ್ಮ ಲೆವೆಲಲ್ಲಿ ಸುಮ್ಮನೆ ರೋಡಿಗೆ ಬಂದು ಅಂತ ಗಲಾಟೆ ಮಾಡೋದಲ್ಲ, ನಮ್ಮ ಮನೆಯಲ್ಲಿ ಒಂದು ಖುಷಿಯಾಗಿ ನಮ್ಮಷ್ಟಕ್ಕೇ ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಈ ಥರದ್ದೆಲ್ಲ ಆದವಾಗ ದೇಶ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಮತ್ತು ನಮ್ಮದು ಕಾಮನ್ ಪೀಪಲ್ ಏನಂತೀವಿ, ಪರ್ಟಿಕ್ಯುಲರ್ಲಿ ಮಿಡ್ಲ್ ಕ್ಲಾಸ್, ಆ ಜನಗಳಿಗೆ ಇನ್ನೊಂದಷ್ಟು ಧೈರ್ಯ ಇರುತ್ತೆ ಮತ್ತು ಒಂದು ಸೆಕ್ಯೂರಿಟಿ ಫೀಲಿಂಗ್ ಬರುತ್ತೆ. ವಿ ಆರ್ ಸೆಕ್ಯೂರ್ಡ್ ಇನ್ ಇಂಡಿಯಾ ಅನ್ನೋದೊಂದು ಬರುತ್ತೆ. ಇದು ಆಗ್ತಾ ಇರಬೇಕು, ಈ ಥರದ್ದು ಒಳ್ಳೆಯ ಕೆಲಸ. ಹೌದೌದು, ಅದು ವಿವಾದ ಕೋರ್ಟ್ ಕೇಸು. ಅಲ್ಲಿ ಮೇಯ್ನ್ ಯಾರಿದ್ದಾರೆ ಅವರೆಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲ ಜಾತಿ ಪಂಗಡದವ್ರೂ. ಕೆಳಗೆ ಡೌನ್ ದ ಲೆವೆಲಲ್ಲಿ ಯಾರ್ಯಾರಿದ್ದಾರೆ ಸುಮ್ಮನೆ ಗಲಾಟೆ ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಹಾಳು ಮಾಡ್ಕೊಂಡಿರೋದು ಎಲ್ರಿಗೂ ಗೊತ್ತಿದೆ. ಇದೇ ಇಷ್ಟೇ ವಿವಾದ, ಹೀಗೆ ಆಗುತ್ತೆ, ಹೀಗೆ ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದು ಸುಮ್ಮನೆ ರಾಜಕೀಯನೂ ಒಂದು ಸ್ವಲ್ಪ ಬೆರಕೆ ಆಯಿತು. ಇದು ಮಾಡ್ಕೊಂಡು ಹಾಳು ಮಾಡ್ಕೊಂಡಿದ್ದಾರೆ, ಮಿಕ್ಕಿದೇನಿಲ್ಲ. ಇದು ಆಗಲಿ, ಒಳ್ಳೆಯದು, ಇನ್ನಷ್ಟು ಆಗಲಿ. ದೇಶದಲ್ಲಿ ಏನು ಜನಸಂಖ್ಯೆ ಇದೆ ಎಲ್ಲರಿಗೂ ಖುಷಿ ವಿಚಾರನೇ ಸರ್. ಇದು ಯಾವಾಗಿಂದನೂ ಆಗಬೇಕಾಗಿದ್ದು ಇವಾಗೆಲ್ಲ ಆಗಿ ಎಲ್ಲ ಸಕ್ಸಸ್ ಆಗಿದೆಯಲ್ಲ, ಎಲ್ಲರಿಗೂ ಖುಷಿ ವಿಚಾರನೇ ಇದು. ನಮಗಂತೂ ಖುಷಿ ಇದೆ 100% ಸರ್. ಹಬ್ಬ ಥರನೇ ಎಲ್ಲ ಮನೆಯವ್ರಿಗೂ ಎಲ್ಲರಿಗೂ ಹಬ್ಬ ಥರನೇ ಇದು. ಕಾರಣ ಜನಗಳೇ, ಬೇರೆ ಯಾರೂ ಅಲ್ಲ, ಜನಗಳೇ ಕಾರಣನೇ. ನಮ್ಮ ಕರ್ನಾಟಕ ಅಲ್ಲ, ನಮ್ಮ ದೇಶಕ್ಕೆ ಇಂಡಿಯಾಗೇ ಅದು ನಾಡ ಹಬ್ಬ. ಅದು ಮೋದಿಜಿಯವ್ರಿಗೆ ಜೈ. ಅವ್ರಿಗೆ ಇದು ಮಾಡಬಾರ್ದು. ಇಷ್ಟು ವರ್ಷಕ್ಕೆ ಅವ್ರು ಮಾಡಿರೋದೇ ಒಂದು ಒಳ್ಳೆಯ ದೊಡ್ಡದು ನಮ್ಮ ದೇಶಕ್ಕೆ ಆಗಿದೆ. ಇದು ಎಷ್ಟೋ ವರ್ಷದಿಂದ ಈ ಥರ ಆಗಿದೆ, ನಡೀತಾನೆ ಇತ್ತು. ಏನೋ ಮೋದಿಜಿಯವ್ರು ಬಂದು ಮಾಡಿದ್ದಾರೆ. ಎಲ್ಲನೂ ತುಂಬ ಜನಕ್ಕೂ ಒಳ್ಳೇದಾಗ್ತಾಯಿದೆ. ಏನೋ ನಮ್ಮ ಜನನೂ ಹಂಗೆ ಒಂದುಗೂಡಿ ಎಲ್ಲ ಮುಂದೆ ನಡೀತಾ ಇದ್ದರೆ ಚೆನ್ನಾಗೂ ಇರುತ್ತೆ. ಇನ್ನು ರಾಮನ ಆಶೀರ್ವಾದದಿಂದ, ಹನುಮಾನ್ ಜಯಂತಿಯಿಂದ ಎಲ್ಲ ಇವಾಗ ಒಳ್ಳೆಯದೇ ನಡೀತಾ ಇದೆ. ಹನುಮಾನ್ ಜಯಂತಿನೂ ಮೊನ್ನೆ ಬಂದಿದೆ. ಅದರಿಂದ ಬರೋ ತಿಂಗಳಿಗೆ 23ಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲನೂ.